ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತ ಹೇಳಿ, ಹಾಗೆ ಮದುವೆ ಆಗಿ ದೇವತೆಗಳ ಮೇಲೆ ಯುದ್ಧ ಮಾಡ್ತಾರೆ. ಒಂದು ಶಾಪವನ್ನ ಕೊಟ್ಟು ಗೊತ್ತಿರುವಂತಹ ಸ್ಮಾಲ್ ಸ್ಟೋರಿ, ಅದನ್ನ ಕ್ಲೀನ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ತುಳಸಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ತುಳಸಿ ಪೂಜೆ ಅಂದರೆ ಇವತ್ತು ಬುಧವಾರ ಮಾರ್ನಿಂಗ್ ನಾನು ತುಳಸಿ ಪೂಜೆ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಈಗ ಟೈಮು 3:30 ಆಗಿದೆ. ಸೊ ಇವಾಗ ನಾನು ಬಾಗಿಲು ತೊಳೆದಿದ್ದೀನಿ, ಆಚೆ ಮಾತ್ರ ತೊಳ್ಕೊಂಡು ರಂಗೋಲಿ ಹಾಕ್ಕೋಬೇಕು. ಸೊ ಫಸ್ಟು ತುಳಸಿ ಹತ್ರ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಮತ್ತು ತುಳಸಿಗೆ ರಾತ್ರಿನ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದೆ. ತೋರಿಸ್ತೀನಿ ನಾನು ನಿಮಗೂ ಕೂಡ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಸೊ ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಮಾಡಿ ಒಂದು 6 ಗಂಟೆ ಹಾಗೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ 5 ಗಂಟೆ ಮೇಲೆ ಪೂಜೆ ಮಾಡ್ತೀನಿ, ಇಲ್ಲಾಂದರೆ 6 ಗಂಟೆ ಮೇಲೆ ಪೂಜೆ ಮಾಡ್ಕೊಳ್ತೀನಿ. ಬನ್ನಿ ಗೈಸ್, ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಳ್ತೀನಿ ತುಳಸಿನ ಅಂತ ಹೇಳಿ. ಅದಕ್ಕೂ ಮುಂಚೆ ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಯಾರಾದರೂ ತುಳಸಿ ಹಬ್ಬನ ಮಾಡ್ತಾಯಿದ್ರೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ, ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ತುಳಸಿ ಪಾಟು ಮತ್ತು ತುಳಸಿ ಗಿಡಕ್ಕೆಲ್ಲನೂ ಅರಿಶಿನ ಕುಂಕುಮ ಈ ರೀತಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆಯಲ್ವಾ? ರಂಗೋಲಿ ಹಾಕ್ಕೊಳ್ಳೋಣ. ಈಗ ನಾನು ಫಸ್ಟು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ರಂಗೋಲಿ ಹಾಕ್ಕೊಳ್ತಾ ನಾವು ಈ ಒಂದು ತುಳಸಿ ಪೂಜೆನ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಹಿಂದಿನ ಏನಾದರೂ ಸ್ಟೋರಿ ಇದೆಯಾ ಅನ್ನೋದು ನನಗೆ ಸ್ಮಾಲ್ ಸ್ಟೋರಿ ಗೊತ್ತು. ಸೊ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ ಗೈಸ್, ನಿಮಗೆ ಹೋಪ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತು, ತುಳಸಿ ಗಿಡದಲ್ಲಿ ವಿಷ್ಣು ದೇವರು ಮತ್ತು ಹಾಗೆ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತ ಹೇಳಿ. ಹಾಗೆ ಮದುವೆ ಆಗದೇ ಇರೋವಂತಹ ಹುಡುಗಿರು ಕೂಡ ತುಳಸಿ ಪೂಜೆಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಪೂಜೆ ಮಾಡ್ತಾರೆ. ಸೊ ಇದರ ಒಂದು ಹಿಂದಿನ ಕತೆ ಏನಿದೆ ಅನ್ನೋದು ನನಗೆ ಎಷ್ಟು ಗೊತ್ತೋ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ತಪ್ಪಿದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ ಸರಿ ಮಾಡಿ. ನಮ್ಮ ಇತಿಹಾಸದ ಪದ್ಮ ಪುರಾಣಗಳು ಹೇಳೋ ಪ್ರಕಾರ ವೃಂದ ಎಂಬ ರಾಜ್ಕುಮಾರಿ ಇರ್ತಾರೆ. ಅವ್ರಿಗೆ ವಿಷ್ಣು ಪರಮಾತ್ಮನ ಮೇಲೆ ವಿಪರೀತ ಭಕ್ತಿ ಇರುತ್ತೆ. ಅವರು ಅಸುರ ಎಂಬ ರಾಜ್ಕುಮಾರನಾದ ಜಲಾಂಧರನ ವಿವಾಹ ಆಗ್ತಾರೆ. ವೃಂದಾಳನ್ನು ಮದುವೆ ಆದ ಜಲಾಂಧರನಿಗೆ ಅವಳ ಶ್ರದ್ಧಾ ಪೂಜಾ ಭಕ್ತಿಯಿಂದ ವಿಪರೀತ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಜಲಾಂಧರ ದೈವಲೋಕದ ಮೇಲೆ ಯುದ್ಧವನ್ನು ಸಾರ್ತಾನೆ. ಅವನು ಯುದ್ಧಕ್ಕೆ ಹೋಗೋದಕ್ಕೂ ಮುಂಚೆ ಜಲಾಂಧರ ವೃಂದ ಹತ್ರ ಹೇಳಿ ಹೋಗಿರ್ತಾನೆ, ನಾನು ವಾಪಸ್ ಬರೋವರೆಗೂ ನೀನು ಈ ಒಂದು ಪೂಜೆನ ನಿಲ್ಲಿಸಬೇಡ ಅಂತ ಹೇಳಿ. ದೇವತೆಗಳ ಮೇಲೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಜಲಾಂಧರನ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗಿ ವಿಷಯನ ಮುಟ್ಟಿಸ್ತಾರೆ. ಆವಾಗ ವಿಷ್ಣುಗೆ ಅರ್ಥ ಆಗುತ್ತೆ, ವೃಂದ ಮಾಡ್ತಿರುವಂತಹ ಪತಿನಿಷ್ಠ ಸಂಕಲ್ಪ ಅನ್ನೋದು ಜಲಾಂಧರನಿಗೆ ಶಕ್ತಿ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿ. ಸೊ ಅದಕ್ಕೆ ವಿಷ್ಣು ಜಲಾಂಧರನ ಮಾರು ವೇಷದಲ್ಲಿ ಹೋಗಿ ವೃಂದ ಮುಂದೆ ನಿಂತ್ಕೊಳ್ತಾನೆ. ಆವಾಗ ವೃಂದ ಯುದ್ಧ ಭೂಮಿಯಿಂದ ಜಲಾಂಧರ ವಾಪಸ್ ಬಂದ ಅಂತ ಹೇಳಿ ವಿಷ್ಣು ಕಾಲಿಗೆ, ಅಂದರೆ ಜಲಾಂಧರ ಅಂದ್ಕೊಂಡಿರುವಂಥ ವಿಷ್ಣು ಕಾಲಿಗೆ ಮುಗಿತಾಳೆ. ಸೊ ಆ ಒಂದು ಟೈಮಲ್ಲಿ ಅವಳ ಒಂದು ಸಂಕಲ್ಪಕ್ಕೆ ಅಪವಿತ್ರ ಆಗಿರುತ್ತೆ. ಸೊ ಆವಾಗ ಜಲಾಂಧರನ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಸಮಯನ ನೋಡಿದ್ದ ಶಿವ ಜಲಾಂಧರನ ತಲೆಯನ್ನು ಕತ್ತರಿಸ್ತಾನೆ. ಶಿವ ಕತ್ತರಿಸಿರುವಂತಹ ತಲೆ ಬಂದು ವೃಂದ ಪಾದ ಹತ್ರ ಬೀಳುತ್ತೆ. ಸೊ ಆವಾಗ ವೃಂದಾಗೆ ಅರ್ಥ ಆಗುತ್ತೆ, ಅವಳ ಒಂದು ಪತಿನಿಷ್ಠ ಸಂಕಲ್ಪ ಅನ್ನೋದು ಅಪವಿತ್ರ ಆಯಿತು. ಅದು ಕೂಡ ಅವಳು ನಂಬಿರೋ ಅಂತಹ ವಿಷ್ಣು ಪರಮಾತ್ಮನಿಂದ ಅದು ಮೋಸ ಆಯಿತು ಅಂತ ತಿಳಿದು ಅವಳು ವಿಷ್ಣು ಪರಮಾತ್ಮಗೆ ಒಂದು ಶಾಪ ಕೊಡ್ತಾಳೆ. ನನ್ನನ್ನು ನನ್ನ ಗಂಡನಿಂದ ನೀನು ದೂರ ಮಾಡಿರೋ ಹಾಗೆ ನಿನ್ನ ಒಂದು ಪತಿಯಿಂದ ನೀನು ವಿರಹ ವೇದನೆನ ಅನುಭವಿಸ್ತೀಯ, ಹಾಗೆ ನೀನು ಕಪ್ಪು ಕಲ್ಲಾಗಿ ಬದಲಾಗ್ತೀಯ ಅಂತ ಹೇಳಿ. ಸೊ ಆವತ್ತಿಂದ ಸಾಲಿಗಾಮ ಕಲ್ಲು ಅಂತ ಹೇಳಿ ವಿಷ್ಣು ಬದಲಾಗ್ತಾರೆ. ಈ ಒಂದು ಶಾಪವನ್ನು ಕೊಟ್ಟು ವೃಂದ ಕೂಡ ತನ್ನಂತಾನೇ ಅಗ್ನಿಗೆ ಬಲಿ ಕೊಟ್ಕೊಳ್ತಾರೆ. ಸೊ ಅದಾದಮೇಲೆ ವೃಂದವಳ ಶಾಪದಿಂದ ವಿಷ್ಣುನ ವಿಮುಕ್ತಿ ಮಾಡೋದಕ್ಕೋಸ್ಕರ ದೇವತೆಗಳೆಲ್ಲ ವೃಂದ ಆತ್ಮವನ್ನು ಒಂದು ಸಸಿಗೆ ವರ್ಗಾಯಿಸಿ ಆ ಒಂದು ಸಸಿಗೆ ತುಳಸಿ ಎಂದು ಹೆಸರಿಡ್ತಾರೆ. ಹಾಗೆ ತುಳಸಿ ಮತ್ತು ಸಾಲಿಗಾಮ ಕಲ್ಲು ಇವೆರಡಕ್ಕೂ ವಿವಾಹ ಮಾಡಿದ ಈ ಒಂದು ದಿನಾನ ತುಳಸಿ ವಿವಾಹ ಅಥವಾ ತುಳಸಿ ಪೂಜಾ ದಿನ ಅಂತ ಕರೀತಾರೆ ಗೈಸ್. ಹೋಪ್ ನಿಮಗೆ ಈ ಒಂದು ಸ್ಮಾಲ್ ಸ್ಟೋರಿ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ಇದು ನನಗೆ ಗೊತ್ತಿರೋಂಥ ಸ್ಮಾಲ್ ಸ್ಟೋರಿ, ಅದನ್ನು ಕ್ಲೀನಾಗಿ ಹೇಳೋಕ್ಕೆ ಬಂದಿಲ್ಲ ನನಗೆ. ಇವಾಗ ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಇವಾಗ ನಾನು ಪೂಜೆಯನ್ನು ಮುಗಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ತುಳಸಿ. ಲೈಟ್ ಆಫ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಈ ಕಡೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಹುಣಸೆ ಹಣ್ಣದು ಎಲೆ ಮತ್ತು ಕಾಯಿ ಇರೋವಂಥದ್ದು ಚೆನ್ನಾಗಿದೆಯಲ್ವಾ ನಮ್ಮ ತುಳಸಿ ಅಮ್ಮ. ಮತ್ತು ನಮ್ಮ ಮನೆಯಲ್ಲಿ ವಿಷ್ಣುದು ಒಂದು ಇದಿತ್ತು, ಸೊ ಅದನ್ನು ಕೂಡ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು.
ಅವಲಕ್ಕಿ ಮತ್ತು ಬಾಳೆಹಣ್ಣು ಬೆಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ. ಅವನಿಗೆ ಹಾಲು ಬೇಕು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಎದ್ಬಿಟ್ಟ ಗೈಸ್, ಎದ್ದು ಕೂತ್ಕೊಂಡ. ಸೊ ಅದಕ್ಕೆ ಸರಿ ಬಾ ನೋಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ದೀಪ ಎಲ್ಲ ಆರೋದ್ರೆ ಚೆನ್ನಾಗಿರಲ್ಲ ಅಲ್ವಾ, ಸೊ ಅದಕ್ಕೇ ಕರ್ಕೊಂಡು ಬಂದೆ. ಟೈಮ್ ಮುಗಿದ್ನಲ್ಲ ಸಾಕು. ಇವಾಗ ಅವನಿಗೆ ಹಾಲು ನಮ್ಮತ್ತೆ ಕಾಯಿಸ್ತಾ ಇದ್ದಾರೆ, ಕೊಡಬೇಕು. ಬಾಗುತ್ತಮ್ಮ, ಚೆನ್ನಾಗೈತಾ? ರಾತ್ರಿ ಅವನು ಕುಂಕುಮ ಎಲ್ಲ ಇಟ್ಟಿರೋದು ನೋಡ್ದಾಗ ಗೈಸ್ ಅದಕ್ಕೆ. ಸೊ ಅದಕ್ಕೇ ಸೂಪರಾಗಿದೆ ಡ್ಯಾಡಿ ಅಂತ ಅವ್ರ ಡ್ಯಾಡಿಗೂ ಹೇಳ್ತಾ ಇದ್ದ. ಅವ್ನಿಗೆ ಈ ಥರದ್ದೆಲ್ಲ ಅವನಿಗೂ ತುಂಬಾ ಖುಷಿಯಾಗುತ್ತೆ. ಹೇಗಿದೆ ಹೇಳು? ಅಜ್ಜಿ ಕಾಯಿಸ್ತಾ ಇದೆ, ಹೇಳು ಹೇಗಿದೆ? ಸರಿ, ಆಮೇಲೆ ಬಂದು ನೋಡ್ತೀನಿ ಇನ್ನೊಂದ್ಸಲ. ಇವಾಗ ಸಾಕಾ, ಹೋಗೋಣ? ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಲ್ಯಾಂಡ್ಸ್ಕೇಪ್ ಬಾಯ್ ಮಾಡಲಿ, ಬಾಯ್ ಮಾಡು, ಬಾಯ್ ಮಾಡು. ಬಾ ನಡಿ, ಹಿಡ್ಕೊ, ನಿಮಿಷ ನೀರು ಕೊಡ್ತೀನಿ. ಹಿಂಗಿಸ್ತಾ ತಗೊಂಡು దానికి చాలా ఏడుకూడదమ్మా, ఏడిస్తే చూడు అట్లా జియ్య తగలంటది. ಬಾಯ್ ಹೇಳ್ಬಿಡಲ್ಲ ಡ್ಯಾಡಿಗೆ, ಬಾಯ್ ಹೇಳು, ಬಾ. ಈಗ ನಾನು ಹಾಗೆ ನನ್ನ ಪಾಪುನ ಅಂಗನವಾಡಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅವ್ರಿಗೆ ಯೂನಿಫಾರ್ಮ್ ಕೊಡ್ತಾರಂತೆ. ನಮ್ಮ ಪಾಪು ಹೇಗೆ ಕಾಣಿಸ್ತಾನೆ ಯೂನಿಫಾರ್ಮಲ್ಲಿ ಅಂತ ನೋಡಬೇಕು. ಆ್ಯಕ್ಚುಲಿ ಅವ್ನು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಅವ್ನು 4 ತಿಂಗಳಿಂದ ಹೋಗ್ತಾ ಇದ್ದಾನೆ. ಅವ್ರ ಅಜ್ಜಿನೇ ಯಾವಾಗಲೂ ಅವ್ರ ಜೊತೆಲಿ ಇರ್ತಾಯಿದ್ರು. ಸೊ ಇತ್ತೀಚೆಗೆ ಅವನೊಬ್ಬನೇ ಕಳಿಸ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ. ಅದು ಅವ್ನು ಚೇರ್ ಮೇಲೇ ಕುತ್ಕೋಬೇಕು ಅಂತ ಕೇಳಿ ಹೋಗಿ ಕುತ್ಕೊಂಡ. ಸ್ವಲ್ಪ ದಿನ ಹೋಗ್ತಾ ಸರಿ ಹೋಗ್ತಾನೆ. ನಾನು ಈವ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ನೋಡಿ, ನಾನು ಆಫೀಸಿಂದ ಬಂದೆ. ಆಫೀಸಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗೋಗಿತ್ತು. ಸೊ ನಾನು ಮಾರ್ನಿಂಗೇ ಗೆಸ್ ಮಾಡಿದ್ದೆ ನನ್ನ ಮಗ ಇತ್ತೀಚೆಗೆ ಹೋಳಿ ಆಡೋದು ಕಲ್ತು ಬಿಟ್ಟಿದ್ದಾನೆ. ಸೊ ರಂಗೋಲಿ ಕಲರ್ಸ್ ಎಲ್ಲ ಅಳಿಸಾಕ್ಬಿಡ್ತಾನೆ ಅಂತ ಹೇಳಿ ನಾನು ನೋಡಿ ಗೈಸ್, ಈ ರೀತಿ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದ್ದೀನಿ. ಅಲ್ಲೇನೂ ಮಾಡಲಿಲ್ಲ, ಇಲ್ಲೇ ಎಲ್ಲ ಅಳಿಸಾಕ್ಬಿಟ್ಟಿದ್ದ. ಸೊ ಅದಕ್ಕೆ ನಮ್ಮ ಅತ್ತೆಯವರು ಒರೆಸ್ಕೊಟ್ರು. ಇವಾಗ ಮಾಡಿದ್ದೀನಿ. ಈಗ ದೀಪ ಹಚ್ಚಿ ಅರಿಶಿನ ಕುಂಕುಮಕ್ಕೆ ಕೊಡಬೇಕು. ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದಾದಮೇಲೆ ನಾನಿವಾಗ ಫಸ್ಟು ಮನೆ ಒಳಗಡೆ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ತುಳಸಿ ಹತ್ರ ಪೂಜೆ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ 5 ಜನನ ಕರೆದು ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇವಾಗ ತುಳಸಿ ಹತ್ರ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ತುಳಸಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೆಲೆಸಿರೋದ್ರಿಂದ ನಾವು ಸಂಜೆ ಹೊತ್ತು ತುಳಸಿ ಮುಂದೆ ದೀಪ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ದಿನ ಹಚ್ಚೋದಕ್ಕಾಗೋದಿಲ್ಲ, ಬಟ್ ಆದರೆ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ನಾನು ಬರೋದೇ ಲೇಟ್ ಆಗೋದ್ರಿಂದ ನಾನು ಮಾಡೋದಕ್ಕಾಗೋದಿಲ್ಲ. ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕೇಸರಿ ಬಾತ್ ಮಾಡಿದ್ದೆ. ನಾನು ಹೇಳಿದ್ನಲ್ವ ಮುತ್ತೈದೆಯರನ್ನ ಕರಿತೀನಿ ಅಂತ ಹೇಳಿ. ಸೊ ಅವ್ರಿಗೂ ಕೊಡೋದಕ್ಕೋಸ್ಕರ ಕೇಸರಿ ಬಾತ್ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನನ್ನನ್ನು ಒಬ್ಬರು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿ ಆಮೇಲೆ ಬಂದು ನಾನು ಇವಾಗ ನಮ್ಮ ಮನೆಗೆ ಅಂತ ಹೇಳಿ ಅರಿಶಿನ ಕುಂಕುಮ ಕರಿಬೇಕು. ಅದಕ್ಕೋಸ್ಕರ ನಾನು ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಹೆಂಗೈತೆ ಪುಚ್ಚಿ ಯೂನಿಫಾರ್ಮ್? ಯೂನಿಫಾರ್ಮ್ ಹೆಂಗೈತಮ್ಮ? ಯೂನಿಫಾರ್ಮ್ ಹೆಂಗೈತೆ? ಇದು ನಮ್ಮ ಒಂದು ಪಾಪುಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋಂತಹ ಯೂನಿಫಾರ್ಮ್. ಇದು ಅವನು ಫಸ್ಟ್ ಯೂನಿಫಾರ್ಮ್ ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ. ಹಾಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ ಅಂತ ಹೇಳಿದ್ನಲ್ವ. ಸೊ ನೋಡಿ, ಎಲ್ಲರೂ ಬಂದಿದ್ದಾರೆ. ನಾನು 5 ಜನನ ಕರೆದಿದ್ದೆ. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಮತ್ತು ಎಲೆ ಅಡಿಕೆ ಕೊಡ್ತಿದ್ದೀನಿ. Dim dum da 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 dim da 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 dim dum da 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 dim da da dim. ಕೇಸರಿ ಬಾತು? ಹಾಂ,
ಕೇಳಿಸ್ಲಿಲ್ಲ. ಹೆಂಗೈತೆ ಹೇಳಮ್ಮ? ಹಾ ಹಾಗೆ ಮಕ್ಕಳೆಲ್ಲ ಇದ್ದರು. ಸೊ ಅವ್ರಿಗೆಲ್ಲ ಕೇಸರಿ ಬಾತ್ ಕೊಟ್ಟಾಯಿತು ಪ್ರಸಾದ ಥರ. ಸೊ ಎಲ್ಲರಿಗೂ ಕೊಟ್ಟಿದ್ದಾದಮೇಲೆ ಈ ಒಂದು ತುಳಸಿ ಪೂಜೆ ಎಂಡ್ ಆಯಿತು. ಸೊ ನಾನು ಯಾವುದೇ ರೀತಿ ಉಪವಾಸ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ಮಕ್ಕಳ ದಿನಾಚರಣೆ ಇತ್ತು. ಸೊ ಅದಕ್ಕೆ ನಮ್ಮ ಪಾಪುಗೆ ಯೂನಿಫಾರ್ಮ್ ಕೊಟ್ಟಿದ್ರಲ್ವ, ಅದನ್ನೆಲ್ಲ ಹಾಕ್ಕೊಂಡು ಹೋಗಿದ್ರು. ಸೊ ನನ್ನ ಹಸ್ಬೆಂಡ್ ಕೂಡ ಅಲ್ಲಿ ಹೋಗಿದ್ರು. ಅದಕ್ಕೋಸ್ಕರ ಅವರು ಈ ವಿಡಿಯೋ ಎಲ್ಲ ಮಾಡಿದ್ದಾರೆ. ಅವರು ಹೇಳ್ತಾಯಿದ್ರು ಎಷ್ಟು ಇನ್ನೋಸೆಂಟ್ ಆಗಿರ್ತಾನೆ ಗೊತ್ತಾ, ಅವನು ಯಾರ ಜೊತೆಲೂ ಮಾತಾಡೋದಿಲ್ಲ, ಒಬ್ಬನೇ ಆರಾಮಾಗಿ ಕೂತಿರ್ತಾನೆ. ನಾನು ಅಲ್ಲಿದ್ದರೂ ಕೂಡ ನನ್ನ ಹತ್ರ ಕೂಡ ಬಂದಿಲ್ಲ, ಸಖತ್ ಸೈಲೆಂಟಾಗಿರ್ತಾನೆ. ನನಗೆ ಒಂಥರ ಅಯ್ಯೋ ಅನ್ನಿಸ್ಬಿಡ್ತು ಅಂತ ಹೇಳಿ. ಸೊ ಈ ಒಂದು ಸ್ಮಾಲ್ ನನ್ನ ಒಂದು ಪಾಪು ಸ್ಕೂಲಲ್ಲಿ, ಅದು ಅವನು ಹೋಗ್ತಾರಂತ ಫಸ್ಟ್ ಸ್ಕೂಲಲ್ಲಿ ನಡೀತಾ ಇರೋವಂಥದ್ದಲ್ವ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಗ್ರೀನ್ ಕಲರ್ ಸ್ಯಾರಿಯಲ್ಲಿ ನಿಂತಿದ್ದಾರಲ್ವ, ಅವ್ರ ಟೀಚರು. ಸೊ ಅವರು ಕೂಡ ಅಷ್ಟೇ ತುಂಬಾ ಕೈಂಡ್ ಹಾರ್ಟೆಡು. ಸೊ ಏನೇ ಆಗಲಿ ತುಂಬ ಸಪೋರ್ಟಿವ್ ಮತ್ತು ತುಂಬ ಒಂಥರ ಮಕ್ಕಳನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಇದೊಂದು ನನ್ನ ಪಾಪು ಸ್ಕೂಲಲ್ಲಿ ಪುಟ್ಟ ಸೆಲೆಬ್ರೇಷನ್. ನಮ್ಮ ಕ್ಯೂಟ್ ಬಾಯ್ ಹೆಂಗೆ ಹಿಡ್ಕೊಂಡಿದ್ದಾರೆ ರೋಸ್ನ. ಗೈಸ್, ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ಒಂದು ಯೂನಿಫಾರ್ಮಲ್ಲಿ ಈ ಒಂದು ನಮ್ಮ ಕ್ಯೂಟ್ ಬೇಬಿ ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ.